ನಾವೆಲ್ಲ ದೇವರಾಜರ್ಸಿದವರು, ನಮ್ಮನ್ನ ಬೆಳೆಸಿದವರು, ಐಡೆಂಟಿಫೈ ಮಾಡಿದ್ರು. ನನ್ನಂತ ಬಹಳ ಜನ ಯುವಕರನ್ನ ಅವತ್ತಿನ ದಿವಸ ಬೆಳೆಸಿದಂತ. ಬಹುಶಃ ದೇವರಾಜರ್ಸರನ್ನ, ಇಂದಿರಾ ಗಾಂಧಿಯವ್ರನ್ನ ಸಿದ್ದರಾಮಯ್ಯನಷ್ಟು ಬೈದವರು ಯಾರೂ ಇಲ್ಲ. ಅಷ್ಟೊಂದು ಬೈದಿದ್ದಾರೆ. ಈಗ ದೇವರಾಜರ್ಸ್ ಬಗ್ಗೆ ಮಾತಾಡ್ಲಿಕ್ಕೆ ಹೋಗ್ತಾ ಇದ್ದಾರೆ. ಅಂದ್ರೆ ದೇವರಾಜರ್ಸ್ಗೆ ಮೀರಿ ನಾನು ಒಂದು ದಿವಸನೋ ಏನೋ ಇದೇನಪ್ಪ ಅಂತಂದ್ರೆ, ಇಟ್ ಈಸ್ ದ ಜೋಕ್ ಆಫ್ ದಿ ಇಯರ್ 2026. ದೇವರಾಜರ್ಸ್ನ ಬ್ರೇಕ್ ಮಾಡಿದ್ದೀನಿ ಅಂತ ಹೇಳಿ ನಮ್ಮೆಲ್ಲ ಮೀಡಿಯಾದವರು ಎಲ್ಲ ಬರೆದಿದ್ದಾರೆ, ತಾವು ಎಲ್ಲ ತೋರಿಸಿದ್ರಿ. ಇಟ್ ಈಸ್ ದ ಜೋಕ್ ಆಫ್ ದಿ ಇಯರ್ 2026. ಬರೀ ಅಷ್ಟೇ. ಏನಾಗಿದೆ? ದೇವರಾಜರ್ಸರು ಹಾವನೂರು ವರದಿ ತಗೊಂಬಂದ್ರು. ಇವತ್ತು ಹಿಂದುಳಿದವ್ರ ಮನೆಯಲ್ಲಿ ಯಾರಾದರೂ ಒಬ್ಬ ಅಸಿಸ್ಟೆಂಟ್ ಕಮಿಷನರ್, ಡಿಸಿ, ತಹಶೀಲ್ದಾರ್ ನಮ್ಮ ಮಕ್ಕಳು ಅಳಿಯಾನೋ ಇದ್ರೆ ಬಿಕಾಸ್ ಆಫ್ ದೇವರಾಜರ್ಸ್ ಹಾವನೂರು ಕಮಿಷನ್ ರಿಪೋರ್ಟ್ಸ್. ನೀವೇನ್ರಿ ಯಾವುದು ಹಿಂದುಳಿದ ವರ್ಗದ ಮಾಡ್ತೀನಿ ಅಂತ ಹೇಳಿ 10 ವರ್ಷ ತಲೆದಸಿಗೆ ಹಾಕೊಂಡು ಮಲಗಿದ್ರಿ. ರಾಹುಲ್ ಗಾಂಧಿ ಹೇಳ್ದ ಅಂತದ್ದು ಬಿಸಾಕೆ ಬಿಟ್ರಿ. ಅದನ್ನ ಯಾರು ಯಾವ ಅಹಿಂದ ಲೀಡ್ರಪ್ಪ ನೀನು? ಕಾಂಗ್ರೆಸ್ಸೇ ಅಹಿಂದ, ಕಾಂಗ್ರೆಸ್ಸೇ ಅಹಿಂದ. ನೀನು ಕಾಂಗ್ರೆಸ್ ಬಗ್ಗೆ ಮಾತಾಡ್ತಾನೆ ಇಲ್ಲಲ್ಲ ಸಿದ್ದರಾಮಯ್ಯ. ಬರೀ ಅಹಿಂದ ಅಹಿಂದ. ಹಂಗಾರಿ ನೀನು ಬೆಳೆಸ್ತವ್ರು ಯಾರು? ಹಾಗಾಗಿ ಇವತ್ತು ರಾಜ್ಯದಲ್ಲಿ ದೊಡ್ಡ ದೊಡ್ಡ ಕೋಲಾಹಲಗಳು ನಡೀತಾ ಇದ್ದಾವೆ. ರಾಜ್ಯದಲ್ಲಿ ಶಾಂತಿ ಇಲ್ಲ, ಸುಭಿಕ್ಷತೆ ಇಲ್ಲ. ಸೊ ಇದೆಲ್ಲ ಏನೋ ಮಾಡಿಬಿಟ್ಟಿದ್ದೀನಿ ಅಂತೇಳಿ ದೇವರಾಜ್ ಅರಸರಿಗೂ ನಿಮಗೂ ಸಾಟಿ ಇಲ್ಲ. ದೇವರಾಜ್ ಅರಸರಿಗೂ ನಿಮಗೂ ಸಾಟಿ ಇಲ್ಲ. ಹಾಗಾಗಿ ಅನಾವಶ್ಯಕವಾಗಿ ದೇವರಾಜ್ ಅರಸರು ನಾನು ಸಮ ಅಂತ ಹೇಳ್ತಕ್ಕಂಥದ್ದು ನಗೆಪಾಟ್ಲು. ಅದೇ ನಾನು ಹೇಳಿದ್ನಲ್ಲ, ಜೋಕ್ ಆಫ್ ದಿ ಇಯರ್. ಅವ್ರಿಗೂ ಯಾರು ಗೊತ್ತಿಲ್ಲ ದೇವರಾಜ್ ಅರಸು ಅಂತ ಶಿಷ್ಯರಿಗೂ. ಸುಮ್ಮನೆ ಜೈ 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 ಜೈ. ಅವಕಾಶವನ್ನ ಮಾಡಿಕೊಡ್ಬೇಕು, ಮುಂದಿನ ನಾಯಕತ್ವ ಕೂಡ ಬೆಳಿಬೇಕು ಅನ್ನೋದು ಮಾತುಗಳು. ಇಲ್ಲ ಹೌದು ನೋಡ್ರಿ, ಸಿದ್ದರಾಮಯ್ಯನಿಗೆ ಯಾವ ಕೃತಜ್ಞತೆನೂ ಇಲ್ಲ. ಯುವಕರನ್ನ ಬೆಳೆಸಬೇಕು ಅನ್ನೋದು ಇಲ್ಲ. ನಾನಾಯ್ತು, ನನ್ನ ಮಗ ಆಯ್ತು, ಈಗ ನಮ್ಮನ್ನೆಲ್ಲ ತುಳಿದ. ಸೊ ಹಾಗಾಗಿ ಯಾವ ಕೃತಜ್ಞತೆಯೂ ಇಲ್ಲ. ದೇವರಾಜ್ ಅರಸಲ್ಲಿ ಸಿದ್ದರಾಮಯ್ಯಲ್ಲಿ ಧೂಳು ಇದು. ಕೃತಜ್ಞತೆ ಇಲ್ಲ ಅಂತ ಹೇಳ್ತಾ ಇದ್ರಿ ಸರ್. ಹಾಗಾದ್ರೆ ಡಿ.ಕೆ. ಶಿವಕುಮಾರ್ ಅವ್ರಿಗೆ ಅವರು ತಮ್ಮ ಕುರ್ಚಿನ ಬಿಟ್ಕೊಳ್ಳಲ್ಲ ಅಂತ ಕೃತಜ್ಞತೆ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ನೋಡ ರಾಜಕಾರಣ ಏನೇನಾಗುತ್ತೆ ಅಂತ. ರಾಜಕಾರಣ ಕಾಂಗ್ರೆಸ್ ಹೈಕಮಾಂಡ್ ಕೂಡ ಯೋಚನೆ ಸುತ್ತಿಗೆ ಇಟ್ಕೊಂಡು ಕೂತಿದೆ. ಯಾವ ಡಪ್ ಅಂತ ಹೊಡಿಯುತ್ತೋ ಗೊತ್ತಿಲ್ಲ. ಏನಿಲ್ಲ ರೀ, ಎಂಥದಿಲ್ಲ. ಯಾವ ಕಾನೂನು ವ್ಯವಸ್ಥೆ ರೀ? ಬಳ್ಳಾರಿಗೆ 350 ಕಿಲೋಮೀಟರ್ ಹೋದ್ರಲ್ಲ ಸಿದ್ದರಾಮಯ್ಯನವರು. ಏನ್ ಘೋಷಣೆ ಮಾಡಿದ್ರಿ ಅವತ್ತಿನ ದಿವಸ? ಘೋಷಣೆ ಮಾಡ್ಬಿಟ್ಟು ಈಚೆ ಬಂದು ಅವ್ರ ಜೊತೆನೆ ಶಾಮೀಲಾಗ್ಬಿಟ್ರಿ, ರೆಡ್ಡಿಗಳ ಜೊತೆಗೆ. ಇವತ್ತೆಲ್ಲ ಆಗ್ತಾ ಇರೋದಕ್ಕೆ ಸಿದ್ದರಾಮಯ್ಯನೇ ಕಾರಣ. ಆದ್ರೆ ಯಾವ ಕಠಿಣವಾದಂತ ಕಾರ್ಯಕ್ರಮಗಳು ಶಿಸ್ತಲ್ಲಾಗ್ಲಿಲ್ಲ. ಥ್ಯಾಂಕ್ ಯು. ರಾಜ್ಯದಲ್ಲಿ ಇಲ್ಲ, ಲಾ ಅಂಡ್ ಆರ್ಡರ್ ಇಲ್ಲ. ಯಾಕೆ? ಪೊಲೀಸ್ನವ್ರ ಪರಿಸ್ಥಿತಿ ಬಹಳ ಕೆಟ್ಟದಾಗಿದೆ ರೀ. ಪೋಸ್ಟಿಂಗ್ಸ್ಗಳಿಗೆ ದುಡ್ಡು ಕೊಡೋದ್ರಲ್ಲಿ ಹೈರಾಣಾಗಿ ಹೋಗಿದ್ದಾರೆ. ಅವರೇ ಕಳ್ತನ ಮಾಡಿಸೋ ಪರಿಸ್ಥಿತಿ ಬಂದು ಕೂತಿದೆ ದುಡ್ಡಿಗೆ. ಬಿಡಿ, ಅದು ಹೇಳೋದು ಅಷ್ಟು ಕತೆ.